ಲೂಟಿಕೋರರ ಹಾಟ್ಸ್ಪಾಟ್ ಆಯ್ತಾ ಬರಪೀಡಿತ ಪ್ರದೇಶ ಅನ್ನುವಂಥ ಪ್ರಶ್ನೆ ಈಗ. ಸಂತೆಬಾಚನಹಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಈ ಮಣ್ಣು ಮಾರಾಟದ ದಂಧೆ. ಮಾರೇನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಇದರಿಂದ ಸಂಕಷ್ಟ ಆಗ್ತಾ ಇದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚನಹಳ್ಳಿ ಹೋಬಳಿಯಲ್ಲಿ ಇದೆ ಅಂದರೆ ಕೃಷಿ ಭೂಮಿಯ ಮಣ್ಣನ್ನು ಮಾರಾಟ ಮಾಡುವಂಥ ದಂಧೆ. ಮಣ್ಣು ಮಾರಾಟ ಮಾಡುವಂಥ ದಂಧೆಗೆ ಇಳಿದಿರುವಂಥದ್ದು ಈ ಇಟ್ಟಿಗೆ ಫ್ಯಾಕ್ಟರಿಯ ಮಾಲೀಕರು. ಸೊ ಅಕ್ರಮ ಮಣ್ಣು ಲೂಟಿಕೋರನ್ನು ತಡೆಯೋರು ಯಾರು ಅನ್ನುವಂಥ ಯಕ್ಷ ಪ್ರಶ್ನೆ ಈಗ. ಜನವಸತಿ ಪ್ರದೇಶದಲ್ಲಿ ಈ ರೀತಿಯಾಗಿ ಎಗ್ಗಿಲ್ಲದೆ ನಡೀತಾ ಇರುವಂಥ ಮಣ್ಣು ಲೂಟಿಕೋರರು ಇದ್ದಾರಲ್ಲ, ಸೊ ಅವರಿಗೆ ತಡೆ ಹಿಡಿಯೋರು ಯಾರು ಅಂತೇಳಿ ಆ ಗ್ರಾಮದ ಸುತ್ತಮುತ್ತಲೂ ಈ ರೀತಿಯಾಗಿ JCB ಆಗಿರ್ಬೋದು, ಇಟ್ಯಾಚಿ ಮತ್ತು ಆ ಟಿಪ್ಪರ್ಗಳ ಸದ್ದು ಜಾಸ್ತಿ ಇದೆ ಅಲ್ಲಿ. ಮಾರೇನಹಳ್ಳಿ, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಸಂತೆಬಾಚನಹಳ್ಳಿ ಹೋಬಳಿ. ನಮ್ಮ ಗ್ರಾಮದಲ್ಲಿ 3 ಅಡಿ 4 ಅಡಿ 5 ಅಡಿ ಗಂಟಲು ಮಣ್ಣೆಲ್ಲ ತುಂಬಿಸಿ ಟಿಪ್ಪರು ಲಾರಿಲಿ ಇಲ್ಲೆಲ್ಲ ಊರೊಳಗೆಲ್ಲ ರೋಡು ದುಂಬು ಏನೂ ಉಳಿತಾ ಇಲ್ಲ. ಇಲ್ಲೆಲ್ಲ ಮನೆಗಳವೆ, ವಯಸ್ಸಾದವ್ರವ್ರೆ, ಮುಲ್ಕೂರು ಮೋಟ್ರವ್ರೆ, ಮನೆ ಅದಿಗಂಟು ಬಗಿತಾವ್ರೆ. ಕೇಳಕ್ಕೆ ಹೋದರೆ ದೌರ್ಜನ್ಯ ಮಾಡಕ್ಕೆ ಬರ್ತಾರೆ. ನಮ್ಮ ಜಮೀನಲ್ಲಿ ನಾವು ತುಂಬಿಸ್ಕೊತಾ ಇದ್ದೀವಿ, ನಿಮಗೇನು ಅಂತ ಅಂತಾರೆ. ಇದೆಲ್ಲನೂ ಬಂದು ದಯವಿಟ್ಟು ಸಹ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಮಗೆ ಇದಕ್ಕೊಂದು ಅವಕಾಶ ಮಾಡಿ ಇದೊಂದು ಸ್ವಲ್ಪ ನಿಲ್ಲಿಸೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಸ್ವಾಮಿ. ಮನೆ ಅದಿ ಕುಸಿತಾ ಇದೆ. ನಮಗೆಲ್ಲ ಮಣ್ಣು ತುಂಬಿ ಹೊರಗಡೆಗೆಲ್ಲ ಹೊಡಿತಾವ್ರೆ. ನಾವು ಪೈಪ್ ಉಣ್ಕೊಂಡಿದ್ವಿ, ಮನೆಗೆಲ್ಲ ತೊಂದರೆ ಆಗಿದೆ. ಧೂಳು ದುಂಬೆಲ್ಲ ಬರ್ತದೆ. ಇದಕ್ಕೆಲ್ಲ ಏನೇನು ಮಾಡಿ ಈ ತಡೆಗಟ್ಟಿ ನಮಗೆ ಪರಿಸರ ಕೊಡಿಸ್ಬೇಕು. ನಮಗೆ ವಯಸ್ಸಾಗಿದ್ದೀವಿ. ನನಗೆ ಹೃದಯ ಒಂದು ಸ್ವಲ್ಪ ಕಟ್ಟಿ ಬಿಡ್ತೀನಿ. ನನಗೆ ಧೂಳು ಆಗೋಕ್ಕಲ್ಲ. ಆಸ್ಪತ್ರೆಗೆ ಹೋದ್ರೆ ಎಲ್ಲಿ ಕುಡಿದಮ್ಮ ಧೂಳ ಅಂತ ಬೈತಾರೆ ಡಾಕ್ಟ್ರು. ನೀವು ಬಂದು ನಮ್ಮಂಥರ ಸ್ವಲ್ಪ ರಕ್ಷಣೆ ಕೊಡಿ, ನಮಗೊಂದು ಸ್ವಲ್ಪ ಆಧಾರ ಮಾಡಿಕೊಡಿ. ಅಲ್ದವರು ನಾವು ಇದರಲ್ಲೇ ಸತ್ತೋಯ್ತೀವಿ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಸಂತೆಬಾಚನಹಳ್ಳಿ ಹೋಬಳಿ. ಪೈಪ್ ಲೈನನ್ನು ಕಿತ್ತಾಕಿ ಬೆಳೆ ಎಲ್ಲ ಒಣಗ್ತಾವೆ. ಕೇಳಕ್ಕೆ ಹೋದರೆ ದೇವ್ರ ಜನ ಮಾಡ್ತಾರೆ. ದಯವಿಟ್ಟು ಇದೆಲ್ಲನೂ ಬಂದು ಪರಿಶೀಲಿಸಿ ನೀವು ಇದನ್ನು ಕಳಿಸ್ಬೇಕು ಅಂತ ಕೇಳ್ಕೊತೀನಿ ಸರ್. ಸ್ವಾಮಿ, ನಮಗೆ ಮನದ ಧೂಳು ಕುಡಿಯೋಕೆ ಆಗ್ತಾ ಇಲ್ಲ. ಆರೋಗ್ಯ ಸಮಸ್ಯೆ. ಈಗ ಆಸ್ಪತ್ರೆಗೆ ತಿರುಗ್ತಾ ಇದ್ದೀವಿ ಸವ. ಎಲ್ಲಿ ಧೂಳು ಕುಡಿತಾರೆ ಅಂತಾರೆ ಡಾಕ್ಟ್ರು. ಇದಾಗಿದೆ ಸ್ವಾಮಿ. ನಮಗೆ ಬಂದು ಒಂದು ಚೂರ ಇದು ಮಾಡಿಕೊಡಿ ಸ್ವಾಮಿ. ಈ ಗ್ರಾಮದಲ್ಲಿ ದಿನೇ ಮಣ್ಣು ದಂಧೆ ಹೆಚ್ಚಾಗ್ತಾ ಇದೆ. ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ಗ್ರಾಮದವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬರ್ತಾರೆ, ಬೆದರಿಕೆ ಹಾಕ್ತಾರೆ. ಆ ಧೂಳಿಂದ ಮನೆಗಳಲ್ಲಿ ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ತೊಂದರೆ ಆಗ್ತೈತೆ. ಮಣ್ಣನ್ನು ಭೂಮಿ ತಾಯಿ ಅಂತ ಪೂಜೆ ಮಾಡೋ ರೈತರು, ಅವ್ರುಗಳಿಗೆ ಅನ್ಯಾಯ ಆಗ್ತಿದೆ ಇವಾಗ.